Welcome back to another new episode of Butterfly's Choice. In today's class, we are going to discuss about partnership account. ಇವತ್ತು ನಮ್ಮ ಕ್ಲಾಸಲ್ಲಿ ನಾವು ಪಾರ್ಟ್ನರ್ಶಿಪ್ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. Let us discuss firstly what is partnership. Section 4 of the Indian Partnership Act 1932 defines a partnership is the relationship between persons who have agreed to share profits of a business carried on by all or any of them acting for all. ಸೆಕ್ಷನ್ 4 ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಪಾರ್ಟ್ನರ್ಶಿಪ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಇಟ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ಸ್. ಇದು ಒಂದು ಪರ್ಸನ್ಸ್ ಮಧ್ಯೆ ಇರುವ ರಿಲೇಷನ್ಶಿಪ್ ಆಗಿದೆ. ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಅ ಬಿಸ್ನೆಸ್. ಅವ್ರು ಏನು ಅಗ್ರಿ ಮಾಡಿರ್ತಾರೆ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಅ ಬಿಸ್ನೆಸ್, ಪ್ರಾಫಿಟ್ನ ಶೇರ್ ಮಾಡಲಿಕ್ಕೆ ಅಗ್ರಿ ಮಾಡ್ಕೊಂಡಿರ್ತಾರೆ. ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಈ ಬಿಸ್ನೆಸ್ನ ಯಾರು ಕ್ಯಾರಿ ಮಾಡ್ತಾರೆ? ಕ್ಯಾರಿಡ್ ಆನ್ ಬೈ ಆಲ್, ಎಲ್ಲರೂ ಸೇರಿ ನಡೆಸ್ತಾರೆ. ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್, ಯಾರಾದರೂ ಒಬ್ಬರು ಅವರೆಲ್ಲರ ಪರವಾಗಿ ಬಿಸ್ನೆಸ್ನ ರನ್ ಮಾಡ್ತಾರೆ. ಅದನ್ನ ಪಾರ್ಟ್ನರ್ಶಿಪ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಪಾರ್ಟ್ನರ್ಶಿಪ್ ಅಕೌಂಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರಿ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಅ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. Individually called partners. These partners are individually called partners. ಆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಬರುವ ಒಬ್ಬೊಬ್ಬ ಪಾರ್ಟ್ನರ್ನ, ಒಬ್ಬೊಬ್ಬ ಇಂಡಿವಿಜುವಲ್ ವ್ಯಕ್ತಿಯನ್ನು ಪಾರ್ಟ್ನರ್ಸ್ ಅಂತ ಹೇಳಿ ಕರೀತಾರೆ. ಕಲೆಕ್ಟಿವ್ಲಿ ಕಾಲ್ಡ್ ಫರ್ಮ್ಸ್. ಅದನ್ನು ಓವರಾಲ್ ಆಗಿ ಎಲ್ಲರನ್ನ ಸೇರಿ ಬಿಸ್ನೆಸ್ನ ಏನಂತ ಕರೀತಾರೆ? ಫರ್ಮ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಒಂದು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡುವಾಗ ಪಾರ್ಟ್ನರ್ಸ್ ಮಧ್ಯೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಆ ಅಗ್ರಿಮೆಂಟನ್ನು ಏನಂತ ಹೇಳಿ ಕರೀತಾರೆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ? ಅದನ್ನ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿ ಕರೀತಾರೆ. ಪಾರ್ಟ್ನರ್ಶಿಪ್ ಫೈನಲ್ ಅಕೌಂಟ್ ಕನ್ಸಿಸ್ಟ್ ಆಫ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಒಂದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಫೈನಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ. ಆ ಫೈನಲ್ ಅಕೌಂಟಲ್ಲಿ ಎರಡು ಥರದ ಅಕೌಂಟ್ ಇರುತ್ತೆ, ಕ್ಯಾಪಿಟಲ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ನಮಗೆ ಫಸ್ಟ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದರೆ ಏನು ಅಂತ ನೋಡೋಣ. ದೇರ್ ವಿಲ್ ಬಿ ಎ ಸಪ್ರೇಟ್ ಕ್ಯಾಪಿಟಲ್ ಅಕೌಂಟ್ ಫಾರ್ ಈಚ್ ಪಾರ್ಟ್ನರ್. ಪಾರ್ಟ್ನರ್ಶಿಪ್ ಅಕೌಂಟಲ್ಲಿ ಡಿಫ್ರೆಂಟ್ ಪಾರ್ಟ್ನರ್ಸ್ ಇರ್ತಾರೆ. ಲೆಟ್ಸ್ ಟೇಕ್ ಎಕ್ಸಾಂಪಲ್, ಎ ಬಿ ಸಿ 3 ಜನ ಪಾರ್ಟ್ನರ್ ಇದ್ದಾರೆ. ಅವರು 3 ಜನಕ್ಕೂ ಸಪ್ರೇಟಾಗಿ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ದೇರ್ ಆರ್ 2 ಕಂಡೀಷನ್ಸ್ ಆಫ್ ಎ ಅಕೌಂಟ್ ಪ್ರಿಪರೇಷನ್. ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡುವಾಗ 2 ಕಂಡೀಷನ್ ಇದೆ. ಅದೇನು? ಫಿಕ್ಸ್ಡ್ ಕ್ಯಾಪಿಟಲ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್. ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳಿದರೆ ಎಲ್ಲ ಪಾರ್ಟ್ನರ್ಸ್ ಈಕ್ವಲ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡೋದನ್ನ ಫಿಕ್ಸ್ಡ್ ಕ್ಯಾಪಿಟಲ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಂತ ಹೇಳಿದರೆ ಕ್ಯಾಪಿಟಲ್ ಫ್ಲಕ್ಚುಯೇಟ್, ಒಬ್ಬ ಪಾರ್ಟ್ನರಿಂದ ಇನ್ನೊಬ್ಬ ಪಾರ್ಟ್ನರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಫ್ರೆಂಟ್ ಇರುತ್ತೆ. ದಟ್ ಇಸ್ ನೋನ್ ಆಸ್ ಅ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್. ಸೊ ಇನ್ ಕೇಸ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್, in the case of fixed capital, following is the example of preparation of capital account. if ಕೆಳಗೆ ಕಾಣ್ತಿರೋ ಟೇಬಲ್ ಇಲ್ಲಿ ನೋಡ್ತಾ ಇದ್ದೀವಿ, ಈ ಫಾರ್ಮೇಟನ್ನು ಇಟ್ಕೊಂಡು ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ ಫಿಕ್ಸ್ಡ್ ಕ್ಯಾಪಿಟಲ್ ಇದ್ದಾಗ. ದಟ್ ಈಸ್ ಬೈ ಬ್ಯಾಂಕ್ ಕ್ರೆಡಿಟ್ ಸೈಡ್ ಟು ಬ್ಯಾಲೆನ್ಸ್ ಡೆಬಿಟ್ ಸೈಡ್. ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಪಾರ್ಟ್ನರ್ಸ್ದು ಕಾಮನ್ ಇರುತ್ತೆ. ದಟ್ ಈಸ್ ಅ ಫಾರ್ಮ್ಯಾಟ್ ಫಾರ್ ಪ್ರಿಪೇರಿಂಗ್ ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಬಂದಾಗ ಇಲ್ಲಿ ಕಾಣ್ತಿರೋ ಟೇಬಲ್ ಈ ಫಾರ್ಮ್ಯಾಟಲ್ಲಿ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ. ದಟ್ ಈಸ್ ಡೆಬಿಟ್ ಸೈಡ್ ಟು ಡ್ರಾಯಿಂಗ್, ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಇನ್ ಕ್ರೆಡಿಟ್ ಸೈಡ್ ಬೈ ಬ್ಯಾಂಕ್, ಬೈ ಸ್ಯಾಲರಿ, ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಈ ಬ್ಯಾಲೆನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬರುತ್ತಲ್ಲ, ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ಕ್ಯಾರಿ ಮಾಡ್ಬೋದು. Next one is profit and loss appropriation account. Profit and loss appropriation account is prepared to know how profit and loss distributed among the ಪಾರ್ಟ್ನರ್ಸ್. ಹೇಗೆ ಪ್ರಾಫಿಟ್ ಮತ್ತು ಲಾಸ್ನ ಪಾರ್ಟ್ನರ್ಸ್ ಮಧ್ಯೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದನ್ನು ನೋಡಲಿಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಪ್ರಿಪೇರ್ ಮಾಡೋ ಫಾರ್ಮ್ಯಾಟ್ ಈ ಕೆಳಗೆ ಕಂಡಂತಿದೆ. ಸೊ ನಿಮಗೆ
ಕ್ಯಾಪಿಟಲ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಏಕೆ ಪ್ರಿಪೇರ್ ಮಾಡ್ತಾರೆ ಮತ್ತು ಅದರದ್ದು ಫಾರ್ಮ್ಯಾಟ್ ಗೊತ್ತಾಯಿತು. ಸೊ ಚೇಂಜಸ್ ಇನ್ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಡ್ಯೂ ಟು ಫಾಲೋಯಿಂಗ್ ರೀಸನ್ಸ್. ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿದರೆ ನಾನು ಮೊದಲೇ ಹೇಳಿದೆ, ಇದೊಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಪಾರ್ಟ್ನರ್ಶಿಪ್ ಮಾಡುವಾಗ. ಆ ಅಗ್ರಿಮೆಂಟಲ್ಲಿ ಕೆಲವೊಮ್ಮೆ ಚೇಂಜಸ್ ಉಂಟಾಗುತ್ತೆ. ಯಾವಾಗ ಚೇಂಜಸ್ ಉಂಟಾಗುತ್ತೆ? ಡ್ಯೂ ಟು ದ ಫಾಲೋಯಿಂಗ್ ರೀಸನ್ಸ್. ಚೇಂಜಸ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮಧ್ಯೆ ಚೇಂಜಸ್ ಮಾಡುವಾಗ ಪಾರ್ಟ್ನರ್ಶಿಪ್ ಡೀಡ್ನ ಚೇಂಜ್ ಮಾಡ್ತಾರೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ ಆರ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಆರ್ ಇನ್ಸಾಲ್ವೆನ್ಸಿ ಆಫ್ ದ ಪಾರ್ಟ್ನರ್. ಒಂದು ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಮಾಡುವಾಗ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಆ ಪಾರ್ಟ್ನರ್ಶಿಪ್ ಡೀಡ್ ಅಗ್ರಿಮೆಂಟನ್ನು ರಿನ್ಯೂ ಮಾಡ್ತಾರೆ. ಒಂದು ಪಾರ್ಟ್ನರ್ ರಿಟೈರ್ಮೆಂಟ್ ಆದಾಗ ಅದನ್ನು ರಿನ್ಯೂ ಮಾಡ್ತಾರೆ. ಇನ್ಸಾಲ್ವೆನ್ಸಿ ಆಫ್ ದ ಪಾರ್ಟ್ನರ್. ಒಂದು ಪಾರ್ಟ್ನರ್ಗೆ ಇನ್ಸಾಲ್ವೆನ್ಸಿ ಆದಾಗ ಒಂದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನ ಅಥವಾ ಪಾರ್ಟ್ನರ್ಶಿಪ್ ಡೀಡ್ನ ರಿನ್ಯೂ ಮಾಡ್ತಾರೆ. ನಿಮಗೆಲ್ಲ ಪಾರ್ಟ್ನರ್ಶಿಪ್ ಅಕೌಂಟ್ ಬಗ್ಗೆ ಇಂಟ್ರೊಡಕ್ಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.